ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡರವರ ಹುಟ್ಟುಹಬ್ಬವನ್ನು ಕರ್ನಾಟಕದ ಗಡಿಭಾಗದಲ್ಲಿ ಆಚರಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಎಂಬ ಅರ್ಥದಲ್ಲಿ ಗಡಿಭಾಗದ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಹುಟ್ಟುಹಬ್ಬವನ್ನು ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಸಾರ್ವಜನಿಕರು, ಪದಾಧಿಕಾರಿಗಳು ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಮ್ಮ ಗಡಿವಾರವಾದಂತಹ ತಿಪ್ಪದೊಡ್ಡಿ ಗ್ರಾಮಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದಂತಹ ಪ್ರಕಾಶ್ ಗೌಡರ ಹುಟ್ಟುಹಬ್ಬಕ್ಕೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈ ಒಂದು ಗಡಿ ಭಾಗಕ್ಕೆ ನಮ್ಗೆ ಏನೇ ಕುಂದುಕೊರತೆಗಳಿದ್ರೂ ಸಹ ಮೊಟ್ಟ ಮೊದಲು ನಾನು ಫೋನ್ ಮಾಡುವುದು ನಮ್ಮ ಆತ್ಮೀಯರು ಅಂತ ಹೇಳ್ಬೋದು, ನನ್ನ ಅಣ್ಣನವರು ಹೇಳ್ಬೋದು, ಏನೇ ಕುಂದುಕೊರತೆ ನಾನು ಫಸ್ಟ್ ಫೋನ್ ಮಾಡೋದು ನನ್ನ ಪ್ರಕಾಶನವರಿಗೆ. ವಿಶೇಷ ಏನಂತಂದ್ರೆ ಇವತ್ತಿನ ದಿವಸ ಈ ಒಂದು ತಿಪ್ಪದೊಡ್ಡಿ ಗ್ರಾಮದ ಅಗ್ಗಾಯಿ ಗುಡಿ ಅಕ್ಕದೇವತೆಯ ಗುಡಿ ಒಂದು ಜೀರ್ಣೋದ್ಧಾರಕ್ಕೆ ನಾವು 11 ದಿವಸ ಪೂಜೆ ಮಾಡಿದ್ದು. 11ನೇ ದಿವಸ ನೆನ್ನೆ ಮುಗಿಯಿತು. ಇವತ್ತು ಬಲಿ ಪೂಜೆ. ನಮ್ಮ ಎಲ್ಲಾ ಒಂದು ಗ್ರಾಮದ ದೊಡ್ಡವರು, ಹಿರಿಯರು, ಮಕ್ಕಳು, ಮುಖ್ಯಸ್ಥರು, ಹೆಂಗಸರು ಎಲ್ಲರೂ ಸಹ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಪ್ರಕಾಶನನ್ನ ಇನ್ವೈಟ್ ಮಾಡಿದ್ರು. ದಯವಿಟ್ಟು ನೀವು ಬರಲೇಬೇಕು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರು. ದಯವಿಟ್ಟು ನಮಗೆ ಮರ್ಯಾದೆ ಕೊಟ್ಟು ನಮಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಈ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಎಲ್ಲ ನಮ್ಮ ಗ್ರಾಮರು, ನಮ್ಮ ಯುವಕರು, ನಮ್ಮ ಈ ಭಾಗದ ಮಹಿಳೆ ಕಟ್ಟಿದ ಎಲ್ಲ ಒಂದು ಕರ್ನಾಟಕ ರಕ್ಷಣೆಗೆ ಕನ್ನಡ ಪರವಾಗಿ ಅವರಿಗೆ ಭಗವಂತ ಕಾಪಾಡಲು ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಿಗೆ ಅವರು 3 ವರ್ಷ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ತರ 3 ವರ್ಷ ಅವರು ಚೆನ್ನಾಗಿ ದೇವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸುತ್ತಾ, ನಮ್ಮ ತಾಯಿ ಅಕ್ಕದೇವತೆಯನ್ನ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ತಾಯಿ ಭುವನೇಶ್ವರಿ. ನಮ್ಮ ಆತ್ಮೀಯರೇ, ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ ಅವರ ಹುಟ್ಟುಹಬ್ಬವನ್ನು ಒಂದು ದೇವಸ್ಥಾನದ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡಿ ಮತ್ತೆ ನಮ್ಮ ಗಡಿ ಭಾಗ ಆಗಿರ್ತಕ್ಕಂಥ ತಿಪ್ಪದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತ ಹೇಳಿದ್ರು. ಇವತ್ತು ಮತ್ತೆ ನಮ್ಮ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಅಷ್ಟೇವರೆಲ್ಲ ಒಂದು ಪೂಜಾ ಕಾರ್ಯಕ್ರಮ ಇತ್ತು. ಆ ಒಂದು ಕಾರ್ಯಕ್ರಮದ ಜೊತೆಗೆ ಆ ತಾಯಿ ನಮ್ಮ ಪ್ರಕಾಶಗಳಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಐಶ್ವರ್ಯ ಕೊಡಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಅವ್ರಿಗೆ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳ್ತಾ, ಅವರೇನೀಗ ಕನ್ನಡ ಸೇವೆ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಕ್ಕಿದ್ರೆ ಆ ಕೆಲಸ ಮಾಡೋ ಶಕ್ತಿ ಮತ್ತೆ ಒಂದು ಪ್ರೋತ್ಸಾಹ ಇನ್ನೂ ಜಾಸ್ತಿ ಸಿಗುತ್ತೆ. ಇನ್ನೂ ಹೆಚ್ಚೆಚ್ಚು ಅವರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಎಲ್ಲ ನಮ್ಮ ತಿಪ್ಪದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು ಮತ್ತೆ ಎಲ್ಲ ತಿಪ್ಪದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆ ಮಕ್ಕಳು ಬಂದಿದ್ದಾರೆ. ಅವರಿಗೆ ಒಂದು ಶುಭಾಶಯಗಳನ್ನು ಕೋರಲು ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ತಿಪ್ಪದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಎಲ್ಲ ಸಂಘಟನೆಯ ಪದಾಧಿಕಾರಿಗಳು, ಸರ್ಕಾರ ಶಾಲೆಯ ಮಕ್ಕಳು ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಆ ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಿ, ಐಶ್ವರ್ಯ ಕೊಡಿ, ಇನ್ನೂ ಹೆಚ್ಚು ಕನ್ನಡ ಸೇವೆ ಮತ್ತೆ ಸಮಾಜ ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ಬಂದಿರತಕ್ಕಂಥ